गुलबर्गा सिटी के चौक पुलिस लिमिट्स में बमू बाजार अंबा भवानी टेम्पल के पास कांग्रेस लीडर नंद कुमार ने दशहरा फेस्टिवल के मौके पर मंदिर को आने वाले भक्तों के लिए वेलकम बैनर लगाया था, जिसमें कनीज फातिमा एमएलए नॉर्थ और फराजुल इस्लाम और नंद कुमार की फोटो थी। ये लोगों की तस्वीर रहने की वजह से देर रात बैनर को फाड़ दिया गया है। नंद कुमार ने मीडिया से बात करते हुए बताया कि इस गली के कुछ बच्चों ने ये हरकत की है। मैं पुलिस कमिश्नर डॉक्टर शनप्पा एसडी को फ़ोन पे इत्तला दिया हूं और चौक पुलिस लिमिट्स में कंप्लेंट भी दर्ज कराया हूं कि सर्कल साहब स्पॉट पर आकर मुआयना करते हैं। ये सारी चीज़ें उन्होंने कही। मैं एक बार फिर से पुलिस डिपार्टमेंट से अपील करता हूं कि ये हरकत जो कोई भी करा है उसके खिलाफ सख्त एक्शन लिया जाए। ಸುಮಾರು ವರ್ಷಗಳಿಂದ ಅಜ್ಜ ಮುತ್ತಜ್ಜದಿಂದ ಈ ದಸರಾ ಹಬ್ಬ ಮಾಡ್ಕೋತ ಬಂದೀವಿ। ಬಂಬು ಬಜಾರ್ ಅಂಬಾಭವಾನಿ ದೇವಸ್ಥಾನ ಯಾವುದೇ ರೀತಿ ಏನೂ ಆಗಿಲ್ಲ। ಈಗ ತಾನೇ ನಿನ್ನೆ ರಾತ್ರಿ ನಾವೆಲ್ಲ ದೇವಿ ನವರಾತ್ರಿ ಕಾರ್ಯಕ್ರಮ ಮತ್ತು ವಿಜಯದಶಮಿ ಕಾರ್ಯಕ್ರಮ ತಂದು ಅವ್ರವ್ರ ಇಷ್ಟದಂತೆ ಹುಡುಗರು ಮತ್ತು ಸಮಾಜ ಮುಖಂಡರು ಅವರು ಬ್ಯಾನರ್ ಹಾಕಿದಾರೆ। ಕೆಲವೊಬ್ರು ವ್ಯಾಪಾರಿಗಳು ಹಾಕಿದಾರೆ ಬ್ಯಾನರ್ ಸ್ವಾಗತ ಕೋರಕ ಎಲ್ಲನೇ ಹಾಕಿದಾರೆ। ಕೆಲವೊಬ್ರು ಪಕ್ಷದ ಮುಖಂಡರು ಅಂತೇಳಿ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರದು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದು ಮತ್ತು ನಮ್ಮ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಕನೀಜ್ ಫಾತಿಮಾ ಮೇಡಮ್ ಅವ್ರದ್ದು ಒಂದು ಸ್ವಾಗತ ಬ್ಯಾನರ್ ನಾವು ಹಾಕಿದ್ವಿ। ಅದನ್ನು ಕಿಡಿಗೇಡಿಗಳನ್ನು ಹರಿದು ಅವಮಾನ ಮಾಡಿದ್ದಾರೆ। ಅವಮಾನ ಒಂದೇ ಅಲ್ಲ, ಇದು ನಮ್ಮ ಕಲಬುರಗಿ ನಗರಕ್ಕೆ, ಉತ್ತರ ಮತಕ್ಷೇತ್ರಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ದಂಗಾಗ್ಯದ। ಯಾಕಪ್ಪ ದಸರಾ ಹಬ್ಬದ ಬ್ಯಾನರ್ ನಾವು ಸ್ವಾಗತ ಕೋಲಿಕ್ಕೆ ಹಾಕಿವಿ, ಯಾವುದೇ ಪಕ್ಷ ಪಾರ್ಟಿ ಏನು ಇಟ್ಕೊಂಡು ಹಾಕಿಲ್ಲ। ಬಟ್ ಅದಕ್ಕೆ ಅವರು ಕಿಡಿಗೇಡಿಗಳು ಏನು ಅವಮಾನ ಮಾಡಿದ್ದಾರೆ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಪ್ರಕರಣ ಕಂಪ್ಲೇಂಟ್ ಕೊಟ್ಟು ಆಲ್ರೆಡಿ ಕಮಿಷನರ್ ಸಾಹೇಬ್ರಿಗೆ ಮಾತಾಡೀನಿ, ACP ಸಾಹೇಬ್ರು ಕೂಡ ಮಾತಾಡೀನಿ, ಇನ್ಸ್ಪೆಕ್ಟರ್ ಅವ್ರಿಗೆ ಮಾತಾಡೀನಿ, ಅವರೆಲ್ಲ ಬರ್ತೀನಿ ಅಂತಂದ್ರೆ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಬಂದ್ಮೇಲೆ FIR ಮಾಡಿಸ್ತೀನಿ। ಚೌಕ್ ಪೊಲೀಸ್ ಮಾಡಿದ್ರೆ CC ಕ್ಯಾಮ್ರಾ ಅದಾವ, ಆಜು ಬಾಜು ಬಿಲ್ಡಿಂಗ್ ಎಲ್ಲ CC ಕ್ಯಾಮ್ರಾ ಅದಾವ। ಪೊಲೀಸ್ ಇಲಾಖೆ ತನಿಖೆ ಮಾಡ್ತು ಒಳ್ಳೇದು, ಮಾಡಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಮುಂದೆ ಏನು ಮಂತ್ರಿ ಸಾಹೇಬ್ರ ಮೇಲೆ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಏನು ತನಿಖೆ ಮಾಡಿಸ್ಬೇಕು ಎಲ್ಲ ಮಾಡಿಸ್ತೀವಿ। ರೈತಿಗೆ ಯಾವುದು ಇಲ್ಲ, ನಿನ್ನ ನಮ್ಗೆ ಅವ್ರಿಗೆ ವಾದ ಆಯ್ತು ಕೆಲವೊಂದು ವಿಷಯದಾಗ। ಬಾಜು ಇನ್ನೊಂದು ಮಂದಿರ ಅದ ನಮ್ಮ ಬೋಯಿ ಸಮಾಜದ್ದು, ಇದು ಹಾಕ್ಬೇಡ್ರಿ ಮಾಡಬೇಡ್ರಿ ರಾಜಕೀಯ ಮಾಡಬೇಡ್ರಿ ಅಂದ್ರು। ನಾನು ರಾಜಕೀಯದ ಯಾವುದು ಇಲ್ಲಿ ಇಂಟೆನ್ಷನ್ ಇಲ್ಲ। ನಮ್ಮ ಲೀಡರ್ ಅದಾರ, ನಮ್ಗೆ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದಾರ, ಅವ್ರು ಸ್ವಾಗತ ಕೋರೋದೆಲ್ಲ ಬ್ಯಾನರ್ ಹಾಕಿದ್ದೀನಿ। ತಪ್ಪಾದ್ರೆ ತೆಗಿತೀನಿ ಅಂತ ಬ್ಯಾನರ್ ಇಮಿಡಿಯೇಟ್ ತೆಗೆದಿಟ್ಟಿನಿ, ನಾನು ತೆಗೆದಿಟ್ಟು ಬ್ಯಾನರ್ ಯಾರು। ಬಟ್ ರಾತ್ರಿ ಇದು ನಾವು ಒಂದರಾಗ ಎಲ್ಲ ಇದ್ದೀವಿ, ಒಂದರ ನಂತರ ಮಾಡ್ಯಾರ ಪೊಲೀಸ್ ಇಲಾಖೆ ಯಾವುದು ಕ್ರಮ ಕೈಗೊಂಡಿಲ್ಲ। ಮತ್ತು ನಾನು ಮುಂಜಾನೆ ಫೋನ್ ಮಾಡ್ತಾ ಇದ್ದೀನಿ, ಪಾಪ ಅವರು ನೈಟ್ ಡ್ಯೂಟಿ ಅದು ಮಾಡಿ ಏನೋ ಹೋಗಿದಾರಂತ ಸುದ್ದಿ। ಬಟ್ ಬಂದು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ಕ್ರಮಕ್ಕೆ ನಾವು ಹೋರಾಟ ಮಾಡ್ತೀವಿ। ಅದ್ರ ಕ್ಯಾಮ್ರಾ ಗೊತ್ತಾಗ್ತದೆ, ಇಲ್ಲಿನವ್ರು ಅದಾರ, ಲೋಕಲ್ದವ್ರು ಅದಾರ, ಆಜು ಬಾಜುದವ್ರು ಅದಾರ, ಯಾರಿಗೆ ಏನೋ ಅನ್ಲಕ್ ಬರಲ್ಲ। ಅವ್ರು ಯಾರು ಮಾಡಿ ತಪ್ಪಿಸ್ತರು, ಯಾರು ತಪ್ಪು ಮಾಡೋ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕಂತ ಹೇಳ್ತೀನಿ ನಾನು। ಅವರು ಇವತ್ತು ಹೆಸರು ತೊಗೊಂಡು ಹೇಳಂಗಿಲ್ಲ, ಅದು ಕ್ಯಾಮ್ರಾದಾಗ ಗೊತ್ತಾಗ್ತದೆ, ತನಿಖೆ ಆಗ್ತದೆ। ಅವ್ರಿಗೆ ನಾವು ನಿನ್ನ ರಾತ್ರಿ ಅವ್ರಿಗೆ ನಾವು ಮಾತಾಡಿವಿ, ಸಮಾಜ ಅಧ್ಯಕ್ಷರಿಗೆಲ್ಲ ಮಾತಾಡಿವಿ। ಸ್ವಲ್ಪ ಅವರು ಏನೋ ಈಗ ಯಾರ ಮೇಲೆ ಹೇಳಮ್ಮಿ 100 ಜನದ ಯಾರು ಹೆಸರು ತೊಗೊಳಕ್ ಆಗಲ್ಲ। ಪೊಲೀಸ್ ತನಿಖೆ ಮಾಡಲಿ, ಆ ಪ್ರಕಾರ ಯಾರು ಮಾಡಿದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ। FIR ಕಂಪ್ಲೇಂಟ್ ಕೊಟ್ಟಿವಿ ಸರ್। ಸಣ್ಣ ವಿಷಯ ಎಲ್ಲ ಸಾಹೇಬ್ರ ಗಮನಕ್ಕೆ ತರ್ಕೊಟ್ಟು ಹೋದ್ರು, ಎಲ್ಲ ಒಳಗದಾಗ ಆಗ್ತಿರ್ತಾವ್ರಿ। ಇದು ಮಾಡಿದ್ದು ಅವಮಾನ ಮಾಡಿದ್ಮೇಲೆ ಶಿಕ್ಷೆ ಆಗ್ಬೇಕಂದ್ರೆ ಅಷ್ಟೇ ಹೇಳ್ತೀವಿ ನಾವು। ದೇವಸ್ಥಾನ ಬ್ಯಾನರ್ ಇರ್ತಾವ, ಅವ್ರು ಮುರುಕ್ತಾರ ರೀ, ಅವ್ರ ಮನುಷ್ಯತ್ವ ಅವ್ರ ಬಳಿ ಇಲ್ಲ। ಅವ್ರಿಗೆ ಹೇಳಿದ್ದೀನಿ ನಾನು, ನಿಮ್ಮ ತಾಕತ್ತಿದ್ರೆ ಫೇಸ್ ಮಾಡ್ರಿ, ಎದುರು ಬರ್ತೀನಿ ಅಂತ ಹೇಳಿ। ಬೆನ್ನಾಗ ಚೂರಿ ಹಾಕೋರು ಏನ್ ಮಾಡಕ್ಕಾಗಲ್ಲ। ಶಾಂತ ಕಾರ್ಯಕ್ರಮ ಭಗ್ನ ಮಾಡ್ತಕ್ಕಂಥ ಮುರುಕರು, ನಪುಸಕರು। ಯಾಕಪ್ಪ ಅಂದ್ರ ಅವ್ರಿಗೆ ಆಗ್ಲಾರ್ದಕ್ಕೆ ಮಾಡ್ಯಾರಿದು, ಅವ್ರಿಗೆ ಆಗ್ತಿತ್ತಪ್ಪ ಎಲ್ಲ ಆಗ್ತಿದಿಲ್ಲ, ಆಗ್ಲಾರ್ದಕ್ಕೆ ಎಲ್ಲ ಮಾಡ್ಯಾರ। ಬಟ್ ಅವ್ರ ಮೇಲೆ ಏನ್ ಕಾನೂನು ಕ್ರಮ ಇವತ್ತು ಜಿಲ್ಲಾಡಳಿತ ನೋಡ್ತೀನಿ। ನಂದಕುಮಾರ್ ನಾಗಭುಜಂಗೆ, ಕಾಟಿಕ್ ಸಮಾಜ್ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ।